ಹೊಸಕೋಟೆ ನಗರದ ಕಮ್ಮವಾರಿಪೇಟೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಬಾಲಕರ ಹಾಸ್ಟೆಲ್‌ಗೆ ತಹಸೀಲ್ದಾರ್ ಶೀತಲ್ ಟಿಎಸ್ ರವರು ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಕಂಡು ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಹಾಸ್ಟೆಲ್‌ನಲ್ಲಿ ವಿದ್ಯಾರ್ಥಿಗಳಿಗೆ ಸಮರ್ಪಕ ಸೌಲಭ್ಯಗಳಿಲ್ಲ ಎಂಬ ದೂರುಗಳು ಬಂದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಶೀತಲ್ ರವರು ಭೇಟಿ ನೀಡಿದರು. ಈ ವೇಳೆ ಹಾಸ್ಟೆಲ್‌ನ ದುಸ್ಥಿತಿ ಕಂಡು ಬೇಸರ ವ್ಯಕ್ತಪಡಿಸಿದ ಅವರು, ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಾಯ ನಿರ್ದೇಶಕಿ ವಿನೋದ ಅವರಿಗೆ 1 ವಾರದೊಳಗೆ ಹಾಸ್ಟೆಲ್ ಬೇರೆ ಕಟ್ಟಡಕ್ಕೆ ಸ್ಥಳಾಂತರಿಸುವಂತೆ ಸೂಚಿಸಿದರು. ಹಾಸ್ಟೆಲ್‌ನಲ್ಲಿ ಒಟ್ಟು 35 ವಿದ್ಯಾರ್ಥಿಗಳಿದ್ದರೆ ಕೇವಲ 20 ಹಾಸಿಗೆಗಳಿವೆ. ಹೀಗಾಗಿ ಉಳಿದ ವಿದ್ಯಾರ್ಥಿಗಳು ನೆಲದಲ್ಲಿಯೇ ಮಲಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಶೌಚಾಲಯವಿದ್ದು ಪ್ರತ್ಯೇಕ ಸ್ನಾನಗೃಹವೂ ಇಲ್ಲ. ಬಟ್ಟೆ ತೊಳೆಯುವ ಸ್ಥಳದಲ್ಲಿ ವಿದ್ಯಾರ್ಥಿಗಳು ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಇದೆ. ಸ್ನಾನಕ್ಕೆ ಕೇವಲ 3 ಬಕೆಟ್ಗಳು ಹಾಗೂ 2 ಚೊಂಬುಗಳಿದೆ. ತಹಸೀಲ್ದಾರ್ ಇದನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ಮಲಗುವ ಕೊಠಡಿಯಲ್ಲಿದ್ದ ಮುರಿದ ಸ್ಥಿತಿಯಲ್ಲಿರುವ ಫ್ಯಾನ್ ಕಂಡು ತಹಸೀಲ್ದಾರ್ ಗರಂ ಆದರು. ಕಟ್ಟಡದ ಸ್ಥಿತಿ ಹೇಗಿದ್ರೂ ಪರವಾಗಿಲ್ಲ, ಕನಿಷ್ಠ ಅಗತ್ಯ ಸೌಲಭ್ಯಗಳನ್ನಾದರೂ ಒದಗಿಸಲು ಸಾಧ್ಯವಿಲ್ಲವೇ? ವಿದ್ಯಾರ್ಥಿಗಳು ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ವ್ಯಾಸಂಗ ಮಾಡಬೇಕು? ಉನ್ನತ ಮಟ್ಟದ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಹಾಸ್ಟೆಲ್‌ಗೆ ಒಮ್ಮೆಯಾದರೂ ಭೇಟಿ ನೀಡಿದ್ದಾರಾ ಎಂದು ವಾರ್ಡನ್ ಮಂಜುಳಾ ಅವರನ್ನ ಕೇಳಿದ್ರು. ಇನ್ನು ತಹಸೀಲ್ದಾರ್ ಟಿಎಸ್ ರವರು ಸಂಬಂಧಪಟ್ಟಂತಹ ಸಹಾಯಕಿ ನಿರ್ದೇಶಕಿ ವಿನೋದ ಅವರಿಗೆ ಸ್ಥಳದಿಂದಲೇ ದೂರವಾಣಿ ಕರೆ ಮಾಡಿ 1 ವಾರದೊಳಗೆ ಈ ಕಟ್ಟಡವನ್ನು ಸ್ಥಳಾಂತರ ಮಾಡಬೇಕು, ಇಲ್ಲದಿದ್ದರೆ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಸೋಲಾರ್ ಇಲ್ಲ, ಫಿಲ್ಟರ್ನು ಲೀಕೇಜ್ ಆಗುತ್ತೆ, ಫಿಲ್ಟರ್ನು ಇಲ್ಲ. ಮತ್ತೆ ಮಕ್ಕಳಿಗೆ ಊಟದ್ದು ನೀರು ಹೊರಗಡೆ 10 ರೂಪಾಯಿ ಕ್ಯಾನ್ ಕಳಿಸ್ಕೊಡ್ತಾ ಇದ್ದೆ ನಾನು. ಇವಾಗ ಮನೆ ಕಳಿಸ್ಬಿಟ್ಟು ರೆಡಿ ಮಾಡ್ತೀನಿ ನಾನೇ. ಆದರೂ ಅದು ಲೀಕೇಜ್ ಆಗುತ್ತೆ. ಇಷ್ಟಿದೆ, ಬೇರೆ ಇನ್ನೆಲ್ಲ ಇಟ್ಟಿದೆ. ಇಲ್ಲಿ ನಿಮ್ಮ ಊರೆಲ್ಲ ಯಾವುದು? ಯಾವ ಊರು ನಿಮ್ದೆಲ್ಲ? ನಿಮ್ದೆಲ್ಲ ಯಾವುದಪ್ಪ? ಎಲ್ಲಿ ಸ್ಕೂಲ್ಗೆ ಹೋಗ್ತೀರಾ? ನಾನು ನೆಕ್ಸ್ಟ್ ಟೈಮ್ ಮತ್ತೆ ಕ್ವಶನ್ಸ್ ಕೇಳ್ತೀನಿ. 5th ಸ್ಟ್ಯಾಂಡರ್ಡ್ ಹೇಳ್ಬೇಕು ಆನ್ಸರು. ಚೆನ್ನಾಗಿ ಓದ್ಕೋಬೇಕು. ನಿಮ್ಮ ಕಡೆ ನೆಕ್ಸ್ಟ್ ನಾನು ನೆಕ್ಸ್ಟ್ ಥರ್ಸ್ಡೇ ಬರೋ ಅಷ್ಟರಲ್ಲಿ ಯಾವಾಗ ಎಕ್ಸಾಮ್ ನಿಮ್ದೆಲ್ಲ ಮಿಡ್ ಎಕ್ಸಾಮ್ ಅಲ್ವಾ? ಈಗ ಮಿಡ್ ಎಕ್ಸಾಮ್ ಇದೆ ತಾನೆ? ನೆಕ್ಸ್ಟ್ ಟೈಮ್ ಬಂದು ನಾನು ಬೆಳಿಗ್ಗೆನೇ ಬರ್ತೀನಿ, ಫುಲ್ ಡೇ ನಿಮ್ಮ ಕ್ವಶನ್ ಕೇಳ್ತೀನಿ. ನಾನು ಭಾನುವಾರ ಬರ್ತೀನಿ, ಇಲ್ಲ ಗುರುವಾರ ಬಂದರೆ ಇಷ್ಟೊತ್ತಿಗೆ ಬಂದು ಕ್ವಶನ್ ಕೇಳ್ತೀನಿ. ನಾನೆಲ್ಲ ಓದಿರ್ಬೇಕು. ನೀವು ಕಷ್ಟಪಟ್ಟವರೇ ಮೇಲ್ ಬರೋಕ್ಕಾಗೋದು, ಅದಕ್ಕೆ ಕಷ್ಟಪಡ್ತಿದ್ದೀರಾ, ಮೇಲ್ ಬರ್ತೀರಾ.